ನಮ್ಮ ಆಸೆ ಕರ್ನಾಟಕದಲ್ಲಿ ಸದೃಢವಾದಂತಹ ಸರ್ಕಾರ ಸುಮಾರು 140 ಕೂಡ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಹರಿದು ಹಂಚಿ ಆ ದಿನಗಳಲ್ಲಿ ನಮ್ಮ ರಾಜ್ಯದ ಒಂದು ಏಳ್ಗೆಗೆ ತೊಂದರೆ ಆಗಬಾರದು. ನಮಗೆ ಮತ್ತೊಂದು ಸಿಗುತ್ತೆ, ನಮಗೆ 2 ವರ್ಷಕ್ಕೆ ಮತ್ತೆ ಚುನಾವಣೆ ಜನರ ಮುಂದೆ ಹೋಗಲೇಬೇಕಾಗತ್ತೆ. ಈಗ ಆಲ್ರೆಡಿ ದೇಶದಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಎಲ್ಲೋ 3 ರಾಜ್ಯದಲ್ಲಿ ಇವರು ಕಾಂಗ್ರೆಸ್ ಆಡಳಿತ ನಡೀತಾ ಇದೆ. ಎಲ್ಲ ಕಡೆನೂ ಕೂಡ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅನ್ನ. ಸೊ ಈ ಸಂದರ್ಭದಲ್ಲಿ ನಾವೇನು ಅವಸರ ಮಾಡುವಂತ ಪ್ರಶ್ನೆನೇ ಇಲ್ಲ. ವೇಟ್ ಅಂಡ್ ಸಿ. ಮತ್ತೆ ನಾವು ಕಾಯ್ದು ಒಳ್ಳೆ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದ್ ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಈಗ ಆಲ್ರೆಡಿ ರಾಜ್ಯದಿಂದ ಪ್ರವಾಸನ ಕೂಡ ಮಾಡ್ತಾ ಇದ್ದಾರೆ. ಪ್ರಶ್ನೆನೆಲ್ಲ ನಾವು ಜನ ನಮ್ಮನ್ನ ಅಧಿಕಾರದಿಂದ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಅಂತ ಜಾಗದಲ್ಲಿ ಕೂರ್ಸಾಗಿದೆ. ನಮ್ಮನ್ನ ಪ್ರಶ್ನೆನೇ ಇಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದು ಜನರ ಒಂದು ಏನು ಆಡಳಿತ ಪಕ್ಷದಿಂದ ಏನು ಅನ್ಯಾಯ ಆಗ್ತಾ ಇದೆ ಅವೆಲ್ಲ ವಿಚಾರಗಳನ್ನು ತಗೊಂಡು ಜನರ ಮಧ್ಯೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಹೊರತು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಒಂದು ಗೊಂದಲದ ನಾವು ಸಂದರ್ಭನೇ ಬರಲ್ಲ, ಪ್ರಚಬಲ ಸಂದರ್ಭ ಬರಲ್ಲ. ಮುಖ್ಯಮಂತ್ರಿ ಘೋಷಣೆ DCM ಹೇಳ್ತಾ ಇದ್ದಾರೆ, ಅವರೇ ಸ್ವತಃ ಹೇಳಿರಲ್ಲ, ನನಗೆ JDS BJP ಯಾರ್ದು ನನಗೆ ಅವಶ್ಯಕತೆ ಇಲ್ಲ, ನನ್ನ ಪಕ್ಷದ ನನ್ನ ಗಾದಿಗೆ ಏರ್ತೇನೆ ಅಂತ ಕೂಡ ಈಗ ಟ್ವೀಟ್ ಕೂಡ ಮಾಡಿದ್ದಾರೆ. ಅವರು ಸಂತೋಷ. ಅವ್ರ ಸಂಘಟನೆ ಜನ ಆಶೋಧ ಮಾಡಿದ್ದಾರೆ 100 ಚಿಲ್ಲರೆ ಕ್ಷೇತ್ರದಲ್ಲಿ. ಅವ್ರ ಪಕ್ಷದನೇ ಆಗ್ಲಿ ಯಾರಾದ್ರೂ ಆಗ್ಲಿ ಬೇಗ ಒಂದು ಒಳ್ಳೆ ಆಡಳಿತ ಕೊಡೋದಕ್ಕೆ ಪ್ರಯತ್ನ ಮಾಡ್ಲಿ ಅಂತ ನಾನು ಹೇಳ್ತೀನಿ. ನಮ್ಮ ಆಸೆ ಕರ್ನಾಟಕದಲ್ಲಿ ಸದೃಢವಾದಂತಹ ಸರ್ಕಾರ ಸುಮಾರು 140 ಕೂಡ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಹರಿದು ಹಂಚಿ ಆ ದಿನಗಳಲ್ಲಿ ನಮ್ಮ ರಾಜ್ಯದ ಒಂದು ಏಳ್ಗೆಗೆ ತೊಂದರೆ ಆಗಬಾರದು. ನಮಗೆ ಮತ್ತೊಂದು ಸಿಗುತ್ತೆ, ನಮಗೆ 2 ವರ್ಷಕ್ಕೆ ಮತ್ತೆ ಚುನಾವಣೆ ಜನರ ಮುಂದೆ ಹೋಗಲೇಬೇಕಾಗತ್ತೆ. ಈಗ ಆಲ್ರೆಡಿ ದೇಶದಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಎಲ್ಲೋ 3 ರಾಜ್ಯದಲ್ಲಿ ಇವರು ಕಾಂಗ್ರೆಸ್ ಆಡಳಿತ ನಡೀತಾ ಇದೆ. ಎಲ್ಲ ಕಡೆನೂ ಕೂಡ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅನ್ನ. ಸೊ ಈ ಸಂದರ್ಭದಲ್ಲಿ ನಾವೇನು ಅವಸರ ಮಾಡುವಂತ ಪ್ರಶ್ನೆನೇ ಇಲ್ಲ. ವೇಟ್ ಅಂಡ್ ಸಿ. ಮತ್ತೆ ನಾವು ಕಾಯ್ದು ಒಳ್ಳೆ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದ್ ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಈಗ ಆಲ್ರೆಡಿ ರಾಜ್ಯದಿಂದ ಪ್ರವಾಸನ ಕೂಡ ಮಾಡ್ತಾ ಇದ್ದಾರೆ. ಪ್ರಶ್ನೆನೆಲ್ಲ ನಾವು ಜನ ನಮ್ಮನ್ನ ಅಧಿಕಾರದಿಂದ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಅಂತ ಜಾಗದಲ್ಲಿ ಕೂರ್ಸಾಗಿದೆ. ನಮ್ಮನ್ನ ಪ್ರಶ್ನೆನೇ ಇಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದು ಜನರ ಒಂದು ಏನು ಆಡಳಿತ ಪಕ್ಷದಿಂದ ಏನು ಅನ್ಯಾಯ ಆಗ್ತಾ ಇದೆ ಅವೆಲ್ಲ ವಿಚಾರಗಳನ್ನು ತಗೊಂಡು ಜನರ ಮಧ್ಯೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಹೊರತು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಒಂದು ಗೊಂದಲದ ನಾವು ಸಂದರ್ಭನೇ ಬರಲ್ಲ, ಪ್ರಚಬಲ ಸಂದರ್ಭ ಬರಲ್ಲ. ಮುಖ್ಯಮಂತ್ರಿ ಘೋಷಣೆ DCM ಹೇಳ್ತಾ ಇದ್ದಾರೆ, ಅವರೇ ಸ್ವತಃ ಹೇಳಿರಲ್ಲ, ನನಗೆ JDS BJP ಯಾರ್ದು ನನಗೆ ಅವಶ್ಯಕತೆ ಇಲ್ಲ, ನನ್ನ ಪಕ್ಷದ ನನ್ನ ಗಾದಿಗೆ ಏರ್ತೇನೆ ಅಂತ ಕೂಡ ಈಗ ಟ್ವೀಟ್ ಕೂಡ ಮಾಡಿದ್ದಾರೆ. ಅವರು ಸಂತೋಷ. ಅವ್ರ ಸಂಘಟನೆ ಜನ ಆಶೋಧ ಮಾಡಿದ್ದಾರೆ 100 ಚಿಲ್ಲರೆ ಕ್ಷೇತ್ರದಲ್ಲಿ. ಅವ್ರ ಪಕ್ಷದನೇ ಆಗ್ಲಿ ಯಾರಾದ್ರೂ ಆಗ್ಲಿ ಬೇಗ ಒಂದು ಒಳ್ಳೆ ಆಡಳಿತ ಕೊಡೋದಕ್ಕೆ ಪ್ರಯತ್ನ ಮಾಡ್ಲಿ ಅಂತ ನಾನು ಹೇಳ್ತೀನಿ.